ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಕಪ್ಪುಗಳನ್ನು ಹೋಗಲಾಡ್ಸೋಕೆ ಇನ್ನೊಂದು ಕ್ರೀಮ್ ಮಾಡೋದು ಹೇಳ್ತೀನಿ. ಅದನ್ನು ನೀವೊಂದು ಮಾಡಿಟ್ಕೊಂಡು ಒಂದು 2 ವಾರ ಇಟ್ಕೋಬೋದು, ಏನೂ ಆಗೋದಿಲ್ಲ. ಇದನ್ನು ಹೇಗೆ ಮಾಡಬೇಕಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನೋಡೋಕೆ ಹೋಗಬೇಡಿ, ಮತ್ತೆ ಮುಂದಿನ ವಿಡಿಯೋಗಳು ಬರ್ತಾ ಇರ್ತವೆ. ಸುಮ್ಮನೆ ವ್ಯೂಸ್ ಮಾಡೋದಕ್ಕಿಂತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಸಹ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದೆ. ಆಮೇಲೆ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ. ಆಮೇಲೆ ಏನಾದರೂ ನಿಮ್ಗೆ ಕಮೆಂಟ್ಸ್ ನಿಮ್ಗೆ ಇಷ್ಟ ಆಗದೇ ಇದ್ದರೂ ಇಷ್ಟ ಆಗಿದ್ರೂ ನೀವು ಕಮೆಂಟ್ಸ್ ಮಾಡಾದರೂ ತಿಳಿಸಿ, ಈ ಥರ ಆ ಥರ ಅಂತ ಹೇಳಿದರೆ ನನಗೆ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತದೆ. ಆಮೇಲೆ ಇವಾಗ ಏನಂದರೆ ವಿಷಯಕ್ಕೆ ಬರೋಣ. ಫಸ್ಟು ಏನು ಬೇಕಂದರೆ, ನಾನು ಇದ್ರ ವೈಲ್ಡ್ ಟರ್ಮರಿಕ್ ಪೌಡರ್ ಅಂತ ಸಿಗ್ತದೆ ಅಂಗಡಿಯಲ್ಲಿ. ಅದೇ ಬೇಕಾಗ್ತದೆ. ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಿರಲ್ಲ ಆ ಟರ್ಮರಿಕ್ ಪೌಡರ್ ಬೇಡ. ಫಸ್ಟು 1 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡ್ರನ್ನ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಹನಿ, ಅದೇ ಅಂದರೆ ಜೇನುತುಪ್ಪ. ಇವು ಮೂರನ್ನು ಆ್ಯಡ್ ಮಾಡಿ ನೀಟಾಗಿ ಗಂಟುಗಳಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚಿಕ್ಕ ಬಾಕ್ಸಲ್ಲಿ ನೀವು ತೆಗೆದಿಟ್ಕೊಂಡ್ಬಿಡ್ಬೋದು. ತೆಗೆದಿಟ್ಕೊಂಡು 2 ವಾರವರೆಗೂ ಯೂಸ್ ಮಾಡ್ಬೋದು. ಅದನ್ನು ಸ್ವಲ್ಪ ಸಾಕು, ನೀವು ಸ್ವಲ್ಪನೇ ಯೂಸ್ ಮಾಡ್ಕೊಂಡು ಮುಖ ತೊಳ್ಕೊಂಡು ಆದಮೇಲೆ ಆ ಕ್ರೀಮನ್ನು ಅಪ್ಲೈ ಮಾಡ್ಕೊಂಬಿಟ್ಟು ಹಾಗೆ ಬಿಟ್ಟು ನೀವು ನೈಟ್ ಹಚ್ಕೊಂಡ್ಬಿಟ್ಟು ಹಾಗೆ ಬಿಟ್ಟು ಮಾರನೇ ದಿನ ನೀವು ಬೆಳಗ್ಗೆ ತೊಳ್ಕೊಬೋದು. ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಹಳದಿ ಬೆಡ್ಡಿಗೆ ದಿಂಬಿಗೆ ಅಂಟ್ಕೊಳ್ಳುತ್ತೆ ಅಂದರೆ ಅಟ್ಲೀಸ್ಟ್ ಒಂದು ಸಾಯಂಕಾಲ ಹಚ್ಕೊಂಬಿಡಿ. ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಅದನ್ನು ಮುಖ ತೊಳ್ಕೊಂಡ್ಬಿಟ್ಟು ಮಲ್ಕೋಬೋದು. ನೀವು ಅದನ್ನು ಖಂಡಿತ ಡೈಲಿ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿ ನೋಡಿ. ನಿಮ್ಮ ಕಪ್ಪು ಕಲೆಗಳಾಗಿರ್ಬೋದು, ಆಮೇಲೆ ಡಾರ್ಕ್ ಇದು ನೀವು ಕಣ್ಣು ಕೆಳಗಡೆ ಕಪ್ಪು ಇರುತ್ತೆ ಅದು ಸಹ ಹೊರಟೋಗ್ತದೆ. ನಿಮ್ಮದು ಸ್ಕಿನ್ ಕಪ್ಪಾಗಿದ್ದರೂ ಸಹ ಬೆಳಗಾಗ್ತೀರಾ. ಇದನ್ನು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತಾ ಮತ್ತೆ ಮುಂದಿನ ವಿಡಿಯೋದಿಂದ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.